ಮಂಗಳೂರು ದರೋಡೆ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು ದರೋಡೆಕೋರರ ಫೋಟೋಗಳು ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ದರೋಡೆಕೋರರ ಫೋಟೋ ಲಭ್ಯವಾಗಿದೆ. ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮಂಗಳೂರಿನಲ್ಲಿ ಕೊಟೆಕಾರ್ ಬ್ಯಾಂಕಿನಲ್ಲಿ 12 kg ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಂತಹ ದರೋಡೆಕೋರರ ಪೈಕಿ 3 ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಅದರಲ್ಲಿ ಕೆಲವರ ಬಳಿ ಇದ್ದಂಥ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂದರೆ ಅರ್ಧದಷ್ಟು ಅಂತೇಳಿ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆದರೆ ಅವರು ಅರೆಸ್ಟ್ ಆಗೋದಕ್ಕೆ ಕಾರಣ ಈ ಒಂದು ಗ್ಯಾಂಗ್ನಲ್ಲಿ 6 ಜನರಿದ್ದರು. ಅದರಲ್ಲಿ ಒಬ್ಬನ ಜೊತೆಯಲ್ಲಿ ಜಗಳವನ್ನು ಆಡಿಕೊಂಡಿದ್ರು. ಜಗಳ ಆಡಿದ ಬಳಿಕ ಒಬ್ಬನನ್ನು ಹೊರಗಿಟ್ಟು ಇವರು ದರೋಡೆ ಮಾಡಿದ್ರು. ಹೊರಗಿಟ್ಟವನು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಇವರು 3 ಜನ ಅರೆಸ್ಟ್ ಆಗಿದ್ದಾರೆ. ಮಂಗಳೂರು ದರೋಡೆ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು ದರೋಡೆಕೋರರ ಫೋಟೋಗಳು ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ದರೋಡೆಕೋರರ ಫೋಟೋ ಲಭ್ಯವಾಗಿದೆ. ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮಂಗಳೂರಿನಲ್ಲಿ ಕೊಟೆಕಾರ್ ಬ್ಯಾಂಕಿನಲ್ಲಿ 12 kg ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಂತಹ ದರೋಡೆಕೋರರ ಪೈಕಿ 3 ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಅದರಲ್ಲಿ ಕೆಲವರ ಬಳಿ ಇದ್ದಂಥ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂದರೆ ಅರ್ಧದಷ್ಟು ಅಂತೇಳಿ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆದರೆ ಅವರು ಅರೆಸ್ಟ್ ಆಗೋದಕ್ಕೆ ಕಾರಣ ಈ ಒಂದು ಗ್ಯಾಂಗ್ನಲ್ಲಿ 6 ಜನರಿದ್ದರು. ಅದರಲ್ಲಿ ಒಬ್ಬನ ಜೊತೆಯಲ್ಲಿ ಜಗಳವನ್ನು ಆಡಿಕೊಂಡಿದ್ರು. ಜಗಳ ಆಡಿದ ಬಳಿಕ ಒಬ್ಬನನ್ನು ಹೊರಗಿಟ್ಟು ಇವರು ದರೋಡೆ ಮಾಡಿದ್ರು. ಹೊರಗಿಟ್ಟವನು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಇವರು 3 ಜನ ಅರೆಸ್ಟ್ ಆಗಿದ್ದಾರೆ. ಮಂಗಳೂರು ದರೋಡೆ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು ದರೋಡೆಕೋರರ ಫೋಟೋಗಳು ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ದರೋಡೆಕೋರರ ಫೋಟೋ ಲಭ್ಯವಾಗಿದೆ. ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮಂಗಳೂರಿನಲ್ಲಿ ಕೊಟೆಕಾರ್ ಬ್ಯಾಂಕಿನಲ್ಲಿ 12 kg ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಂತಹ ದರೋಡೆಕೋರರ ಪೈಕಿ 3 ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಅದರಲ್ಲಿ ಕೆಲವರ ಬಳಿ ಇದ್ದಂಥ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂದರೆ ಅರ್ಧದಷ್ಟು ಅಂತೇಳಿ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆದರೆ ಅವರು ಅರೆಸ್ಟ್ ಆಗೋದಕ್ಕೆ ಕಾರಣ ಈ ಒಂದು ಗ್ಯಾಂಗ್ನಲ್ಲಿ 6 ಜನರಿದ್ದರು. ಅದರಲ್ಲಿ ಒಬ್ಬನ ಜೊತೆಯಲ್ಲಿ ಜಗಳವನ್ನು ಆಡಿಕೊಂಡಿದ್ರು. ಜಗಳ ಆಡಿದ ಬಳಿಕ ಒಬ್ಬನನ್ನು ಹೊರಗಿಟ್ಟು ಇವರು ದರೋಡೆ ಮಾಡಿದ್ರು. ಹೊರಗಿಟ್ಟವನು ಕೊಟ್ಟಂತ ಮಾಹಿತಿ ಆಧಾರದ ಮೇಲೆ ಇವರು 3 ಜನ ಅರೆಸ್ಟ್ ಆಗಿದ್ದಾರೆ.
ಇಂಪ್ಯೂರ್ ಮಂಗಳೂರು ದರೋಡೆ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು ದರೋಡೆಕೋರರ ಫೋಟೋಗಳು ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ದರೋಡೆಕೋರರ ಫೋಟೋ ಲಭ್ಯವಾಗಿದೆ. ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮಂಗಳೂರಿನಲ್ಲಿ ಕೊಟೆಕಾರ್ ಬ್ಯಾಂಕಿನಲ್ಲಿ 12 ಕೆಜಿ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಂತಹ ದರೋಡೆಕೋರರ ಪೈಕಿ 3 ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಅದರಲ್ಲಿ ಕೆಲವರ ಬಳಿ ಇದ್ದಂಥ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂದರೆ ಅರ್ಧದಷ್ಟು ಅಂತೇಳಿ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆದರೆ ಅವರು ಅರೆಸ್ಟ್ ಆಗೋದಕ್ಕೆ ಕಾರಣ ಈ ಒಂದು ಗ್ಯಾಂಗ್ನಲ್ಲಿ 6 ಜನರಿದ್ದರು. ಅದರಲ್ಲಿ ಒಬ್ಬನ ಜೊತೆಯಲ್ಲಿ ಜಗಳವನ್ನು ಆಡಿಕೊಂಡಿದ್ರು. ಜಗಳ ಆಡಿದ ಬಳಿಕ ಒಬ್ಬನನ್ನು ಹೊರಗಿಟ್ಟು ಇವರು ದರೋಡೆ ಮಾಡಿದ್ರು. ಹೊರಗಿಟ್ಟವನು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಇವರು 3 ಜನ ಅರೆಸ್ಟ್ ಆಗಿದ್ದಾರೆ. ಇಂಪ್ಯೂರ್ ಮಂಗಳೂರು ದರೋಡೆ ಕೇಸ್ನಲ್ಲಿ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದ್ದು ದರೋಡೆಕೋರರ ಫೋಟೋಗಳು ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ದರೋಡೆಕೋರರ ಫೋಟೋ ಲಭ್ಯವಾಗಿದೆ. ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಮಂಗಳೂರಿನಲ್ಲಿ ಕೊಟೆಕಾರ್ ಬ್ಯಾಂಕಿನಲ್ಲಿ 12 ಕೆಜಿ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಂತಹ ದರೋಡೆಕೋರರ ಪೈಕಿ 3 ನಿನ್ನೆ ಅರೆಸ್ಟ್ ಮಾಡಿದ್ದೀವಿ ಅಂತೇಳಿ ಮಂಗಳೂರು ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಅದರಲ್ಲಿ ಕೆಲವರ ಬಳಿ ಇದ್ದಂಥ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆದುಕೊಂಡಿದ್ದೀವಿ ಅಂದರೆ ಅರ್ಧದಷ್ಟು ಅಂತೇಳಿ, ಅಂದರೆ ಎಷ್ಟು ಪ್ರಮಾಣದಲ್ಲಿ ಅವರು ವಶಕ್ಕೆ ಪಡೆದುಕೊಂಡಿದ್ದಾರೆ ಅನ್ನೋದು ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಆದರೆ ಅವರು ಅರೆಸ್ಟ್ ಆಗೋದಕ್ಕೆ ಕಾರಣ ಈ ಒಂದು ಗ್ಯಾಂಗ್ನಲ್ಲಿ 6 ಜನರಿದ್ದರು. ಅದರಲ್ಲಿ ಒಬ್ಬನ ಜೊತೆಯಲ್ಲಿ ಜಗಳವನ್ನು ಆಡಿಕೊಂಡಿದ್ರು. ಜಗಳ ಆಡಿದ ಬಳಿಕ ಒಬ್ಬನನ್ನು ಹೊರಗಿಟ್ಟು ಇವರು ದರೋಡೆ ಮಾಡಿದ್ರು. ಹೊರಗಿಟ್ಟವನು ಕೊಟ್ಟಂಥ ಮಾಹಿತಿ ಆಧಾರದ ಮೇಲೆ ಇವರು 3 ಜನ ಅರೆಸ್ಟ್ ಆಗಿದ್ದಾರೆ. ಇಂಪ್ಯೂರ್